ದ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನ್ ಆನ್ ದಿ ಅದರ್ ಸೈಡ್ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು ಅಂತ ನೀವು ನನಗೆ ಕೇಳಬಹುದು, ಅಥವಾ ಎಷ್ಟೋ ಜನರಿಗೆ ಅರ್ಥನೂ ಕೂಡ ಗೊತ್ತಿರುತ್ತೆ. ಬಟ್ ಲೆಟ್ ಮಿ ಎಕ್ಸ್ಪ್ಲೇನ್. ನಾವಿರೋ ಜಾಗಕ್ಕಿಂತ ಮತ್ತೊಂದು ಕಡೆಯನ್ನು ನೋಡಿದಾಗ ಅಯ್ಯೋ ಇಷ್ಟೊಂದು ಆರಾಮಾಗಿದ್ದಾರೆ ಅವರು ಅಂತ ನಾವು ಯೋಚನೆ ಮಾಡ್ತೀವಿ. ಅರೆ ಇದ್ಯಾಕೆ ಇವತ್ತು ಈ ರೀತಿಯಾಗಿ ನಮ್ಮ ಹೋಸ್ಟ್ ಹೇಳ್ತಾ ಇದ್ದಾನಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಹುಷಾರ್ ಬೆಂಗಳೂರಿನಲ್ಲಿ ನಾವು ಮಾತಾಡ್ತಾ ಇರುವಂಥ ಕೇಸ್ ಕೂಡ ಇದೇ ರೀತಿಯಾಗಿರುವಂಥದ್ದು. ಬೆಂಗಳೂರಿನಲ್ಲಿ ನೆಲೆಸಿರುವಂಥ ದಂಪತಿಗಳಿಬ್ಬರು ರಾಜಸ್ಥಾನದ ವ್ಯಕ್ತಿಗೆ ಟೋಪಿಯನ್ನ ಹಾಕಿ ಕೊನೆಗೆ ಜೈಲನ್ನ ಸೇರಿದಂತಹ ಒಂದು ಕಥೆ ಇವತ್ತು ನಿಮ್ಮ ಮುಂದೆ ರೇಡಿಯೋ ಸಿಟಿ ಕನ್ನಡದಲ್ಲಿ. ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ನಾನು ವಿಶ್ವಾಸ್ ಕಾಮತ್. ಸರಿ, ಕಥೆ ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ತಿಲಕ್ ನಗರದಲ್ಲಿ ವಾಸವಾಗಿರುವಂತಹ ಸಕ್ಲೀನ್ ಸುಲ್ತಾನ್ ಮತ್ತೆ ನಿಕಿತಾ ಸುಲ್ತಾನ್ ಅಂತ ಇಬ್ರು ಕೂಡ ವೀಸಾ ಕಂಪನಿಯನ್ನ ನಡೆಸ್ತಾರೆ. ದ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನ್ ಆನ್ ದಿ ಅದರ್ ಸೈಡ್ ಅಂತ ಹೇಳಿದ್ ನಾನು ಅದಕ್ಕೇನೆ. ನಾವಿಲ್ಲೇನೋ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಯಾರೊಬ್ರು ಹೇಳ್ತಾರೆ ನೀನು ಯಾಕೆ ಇಂಡಿಯಾದಲ್ಲಿ ಕೆಲಸ ಮಾಡ್ತೀಯಾ, ಜಪಾನು, ಸೌತ್ ಆಫ್ರಿಕಾ, ನ್ಯೂಜಿಲೆಂಡು ಅಲ್ಲೆಲ್ಲ ಇಷ್ಟು ಗಂಟೆಗಳು ಕೆಲಸ ಮಾಡಿದ್ರೆ ನಿನಗೆ ಡಾಲರು, ಯೂರೋಸು, ಅದು ಇದು ಕೈ ತುಂಬ ಹಣ ಬರುತ್ತೆ, ಟ್ಯಾಕ್ಸ್ ಫ್ರೀ ಅದು ಇದು ಅಂತ ಹೇಳ್ತಾರೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ನಮ್ಗೆ ಗೊತ್ತು. ಆದ್ರಿಂದ ವೀಸಾ ಸಿಗುತ್ತೆ ಅಂತ ಹೇಳಿದ್ರೆ ವಿದೇಶಕ್ಕೆ ಹೋಗೋದಕ್ಕೆ ಹಿಂದೆ ಮುಂದೆ ಯಾಕೆ ನೋಡಬೇಕು? ಅದೇ ತರ ರಾಜಸ್ಥಾನದ ಒಬ್ಬ ವ್ಯಕ್ತಿ ತನ್ನ ಇಬ್ರು ಸ್ನೇಹಿತರಿಗಾಗಿ ವೀಸಾದ ಹುಡುಕಾಟದಲ್ಲಿ ಇದ್ದಾಗ ಸಕ್ಲೀನ್ ಸುಲ್ತಾನ್ ಮತ್ತೆ ನಿಕಿತಾ ಸುಲ್ತಾನ್ ಅಂತ ಯಾರು ವೀಸಾ ಕಂಪನಿಯನ್ನ ನಡೆಸ್ತಾರೆ ಅವ್ರನ್ನ ಮೀಟ್ ಆಗ್ತಾರೆ. ಕಾಲ್ ಎಲ್ಲ ಮಾಡಿಕೊಂಡು ನನ್ನ ಸ್ನೇಹಿತರಿಗಿಬ್ಬರಿಗೆ ವೀಸಾ ಬೇಕು ಅಂತ ಹೇಳಿದಾಗ ಆ ಎರಡೂ ವೀಸಾಗಾಗಿ 28 ಲಕ್ಷ ರೂಪಾಯಿಗಳನ್ನ ತಗೋತಾರೆ. ವೀಸಾ ಪ್ರೊಸೆಸಿಂಗು ಅದು ಇದು ಅಂತ ಎಲ್ಲ ಹೇಳಿ 28 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಆ ಎರಡು ದಂಪತಿಗಳು, ಆ ಎರಡು ಸ್ನೇಹಿತರು ಯಾರಿದ್ದಾರೆ ಅವರು ಹೋಗಿ ಸೆಟ್ಲ್ ಆಗ್ತಾರೆ. ಅಲ್ಲಿಗೆ ಆ ರಾಜಸ್ಥಾನದ ವ್ಯಕ್ತಿಗೆ ಇವರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಬರುತ್ತೆ. ಈ ವೀಸಾಗಳು ಯಾವುದಕ್ಕೆ ಸಿಗ್ತಾ ಇತ್ತು? ಟೆಕ್ನಿಷಿಯನ್ ಕೆಲಸಕ್ಕೆ, ಹೆಲ್ಪರ್ ಕೆಲಸಕ್ಕೆ, ಕುಕ್ಕು, ಅಥವಾ ಕುದುರೆ ಸವಾರಿ ಮಾಡೋನು, ಕುದುರೆನ ಸಾಕೋನು, ಈ ರೀತಿಯಾಗಿ ಹಲವಾರು ಕೆಲಸಗಳಿಗಾಗಿ ವೀಸಾನ ಕೊಡ್ತಾ ಇದ್ರು. ಈಗ ನನ್ನ ಹತ್ರ ಇನ್ನೂ 8 ಜನ ಇದ್ದಾರೆ, ನನಗೆ ಈ 8 ಜನರಿಗೆ ವೀಸಾ ಬೇಕು ಅಂತ ಹೇಳಿ ಮತ್ತೆ ಸಕ್ಲೀನ್ ಸುಲ್ತಾನ್ ಮತ್ತೆ ನಿಕಿತಾ ಸುಲ್ತಾನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಈ ರಾಜಸ್ಥಾನದ ವ್ಯಕ್ತಿ. ಆಗ ಇವರು ತಗೊಂಡಿದ್ದು ಬರೋಬ್ಬರಿ 24 ಲಕ್ಷ ರೂಪಾಯಿ. 24 ಲಕ್ಷ ರೂಪಾಯಿನ ಕೊಟ್ಟ ಮೇಲೆ ಇವರು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಯಾಕಂದ್ರೆ 8 ಜನರ ವೀಸಾ ಇವ್ರ ಕೈಯಲ್ಲಿದೆ. ಸುಮಾರು 1 ವಾರ, 1 ತಿಂಗಳು, 2 ತಿಂಗಳು ಈ ರೀತಿಯಾಗಿ ನಡೀತಾ ಹೋಗುತ್ತೆ. ಕಾಲ್ ಮೇಲೆ ಕಾಲು. ಇಲ್ಲ ಸರ್, ಅದು ಎಂಬೆಸಿಯಲ್ಲಿ ಸ್ಟಕ್ ಆಗಿದೆ, ಮಾಡ್ಕೊಡ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ ಅಂತ ಸಕ್ಲೀನ್ ಸುಲ್ತಾನ್ ಅವ್ರಿಗೆ ಹೇಳ್ತಾನೆ ಹೋಗ್ತಾನೆ. ಯಾಕೋ ಎಲ್ಲೋ ಎಡವಟ್ಟಾಗ್ತಾ ಇದೆ ಅನ್ನೋದು ಆಲ್ರೆಡಿ ಮೋಸ್ಟ್ ಪ್ರಾಬಬ್ಲಿ ಈ ರಾಜಸ್ಥಾನದ ವ್ಯಕ್ತಿಗೆ ಗೊತ್ತಾಗಿರುತ್ತೆ. ಆದ್ರೂ ಪರವಾಗಿಲ್ಲ, ಮಾಡಿಕೊಟ್ಟಿದಾರಲ್ವಾ, ಎಂಬೆಸಿಯಲ್ಲಿ ಸ್ಟಕ್ ಆಗಿದೆ ಅಂತ ಇವ್ನು ನಂಬ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ 46 ಜನರಿಗೆ ವೀಸಾ ಮಾಡಿಕೊಡಿ ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾನೆ. ಆವಾಗ ನಿಕಿತಾ ಸುಲ್ತಾನ್ ಮತ್ತೆ ಸಕ್ಲೀನ್ ಸುಲ್ತಾನ್ ಅವರು ಕೇಳಿದ್ದು 2 ಕೋಟಿ ರೂಪಾಯಿಗಳನ್ನು. ಹಾಗೋ ಹೀಗೋ ಮಾಡಿ ರಾಜಸ್ಥಾನದ ವ್ಯಕ್ತಿ 2 ಕೋಟಿ ರೂಪಾಯಿಗಳನ್ನ ಸಕ್ಲೀನ್ ಮತ್ತೆ ನಿಕಿತಾಗೆ ಕೊಡ್ತಾರೆ. 2 ಕೋಟಿ ರೂಪಾಯಿಗಳನ್ನ ಕೊಟ್ಟ ಆದ್ಮೇಲೆ ಈ ಕಡೆಯಿಂದ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಲ್ಲಿಲ್ಲ. The number you are trying to call is currently not reachable. Please try again later. ಗೊತ್ತಲ್ವಾ? ಮಾಡ್ತಾರೆ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು. ಈ ಕಡೆಯಿಂದ 24 ಲಕ್ಷನೂ ಇಲ್ಲ, 2 ಕೋಟಿನೂ ಇಲ್ಲ. 8 ಜನ, 46 ಜನ, ಒಟ್ಟಿಗೆ 54 ಜನ ಆ ರಾಜಸ್ಥಾನದ ವ್ಯಕ್ತಿಯ ತಲೆ ಮೇಲೆ ಕೂತ್ಕೊಂಡು ತಮಟೆ ಬಾರಿಸ್ತಿದ್ದಾರೆ. ಸರ್, ನೀವು ನಮ್ಮ ಹತ್ರ ಹಣ ತಗೊಂಡಿದ್ದೀರಾ, ವೀಸಾ ಎಲ್ಲಿದೆ ಅಂತ ಕೇಳ್ತಾರೆ. ಇವಾಗ ಉತ್ತರ ಕೊಡಬೇಕಾಗಿರೋದು ಯಾರು? ರಾಜಸ್ಥಾನದ ವ್ಯಕ್ತಿನ, ಅಥವಾ ಸಕ್ಲೀನ್ ಸುಲ್ತಾನ, ನಿಕಿತಾ ಸುಲ್ತಾನ, ಅಥವಾ ಆಗ್ನೇಯ ಪೊಲೀಸ್ ಠಾಣೆಯ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರ? ಎಸ್, ಕೊನೆಗೂ ಹಠ ಮಾಡಿಕೊಂಡು ಧೃತಿಗೆಡದೆ ರಾಜಸ್ಥಾನದ ವ್ಯಕ್ತಿ ನೇರವಾಗಿ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿ ಕಂಪ್ಲೇಂಟ್ನ ಲಾಂಚ್ ಮಾಡ್ತಾರೆ. ಕೊನೆಗೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾಮಾರಿದ್ದೀವಿ ಅಂತ. ಕಷ್ಟಪಟ್ಟು ಹಣವನ್ನ ಒಟ್ಟುಗೂಡಿಸಿ ತಂದೆ ತಾಯಿ ತಮ್ಮ ಮಕ್ಕಳಿಗಾಗಿಟ್ಟಿರ್ತಾರೆ. ಚಿನ್ನವನ್ನ ಅಡವಿಟ್ಟು ಬೇರೆ ದೇಶಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲೋ ಒಂದು ಕನಸನ್ನ ಕಟ್ಟಿರ್ತಾರೆ. ಅದನ್ನೆಲ್ಲ ನುಚ್ಚು ನೂರು ಮಾಡುವಂತಹ ಹಲವಾರು ಸಕ್ಲೀನ್ ಸುಲ್ತಾನ್ ಮತ್ತೆ ನಿಕಿತಾ ಸುಲ್ತಾನ್ ನಮ್ಮ ಸುತ್ತಮುತ್ತ ಇರ್ತಾರೆ.
ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ವಿದೇಶದ ಒಂದು ಕಂಪನಿ ಕಿಂಗ್ ಪಿನ್ ಅಂತ ಒಂದು ಇರುತ್ತೆ, ಆ ಆರ್ಗನೈಸೇಷನ್ಗಾಗಿ ಇವರಿಬ್ರು ಕೆಲಸ ಮಾಡ್ತಿದ್ದಾರೆ. ಪ್ರತಿ ವೀಸಾ ಪ್ರೊಸೆಸಿಂಗ್ಗೆ, ಪ್ರತಿ ಪಂಗನಾಮಕ್ಕೆ ಇವರಿಗೆ 50,000 ರೂಪಾಯಿಗಳು ನೀಡಲಾಗುತ್ತೆ. ನೀವೇ ಯೋಚನೆ ಮಾಡಿ. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ಇನ್ವೆಸ್ಟಿಗೇಟ್ ಮಾಡಿದಾಗ ಆ ಅಡ್ರೆಸ್ಸಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಅಡ್ರೆಸ್ಸೇ ಇಲ್ಲ ಅಂತ. 66 ಲಕ್ಷ ರೂಪಾಯಿ ಕ್ಯಾಶ್, 24 ಗ್ರಾಮ್ ಚಿನ್ನಾಭರಣ, 2 ಬೈಕ್, 2 ಲಕ್ಸುರಿ ಕಾರ್. ಯಾರಿಗೆ? ಸಕ್ಲೇನ್ ಸುಲ್ತಾನ್ ಮತ್ತೆ ನಿಕಿತಾ ಸುಲ್ತಾನ್ ಅವರು. ಹುಷಾರ್ ಬೆಂಗಳೂರಿನಲ್ಲಿ ಇವತ್ತು ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ಹೇಳೋದು ಒಂದೇ, ನೀವು ವೀಸಾ ಪ್ರೊಸೆಸಿಂಗ್ ವಿದೇಶಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ವೆರಿಫೈಡ್ ಏಜೆನ್ಸೀಸ್ಗಳ ಮೂಲಕ ಅಂತ ದಯವಿಟ್ಟು ಹೋಗಿ. ವಿದೇಶಕ್ಕೆ ಹೋಗಿ ಕೆಲಸ ಮಾಡೋದು ತಪ್ಪೇನಿಲ್ಲ, ಅದು ಎಲ್ಲರ ಆಸೆಯೂ ಕೂಡ. ನೀವು ಹಣ ಗಳಿಸಬೇಕು, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮೊದಲು ನೀವು ಹುಷಾರಾಗಿರಬೇಕು, ನೀವು ಎಚ್ಚೆತ್ಕೊಳ್ಬೇಕು. ನೀವು ಜಾಗರೂಕರಾಗಿದ್ದಾಗ ಮಾತ್ರ ನಿಮ್ಮ ಫ್ಯಾಮಿಲಿ, ನಿಮ್ಮ ಹಣ, ನಿಮ್ಮ ಸಂಪತ್ತು ನಿಮ್ಮ ಹತೋಟಿಯಲ್ಲಿರುತ್ತೆ, ಅದು ಸುಭದ್ರವಾಗಿರುತ್ತೆ. ಬನ್ನಿ, ಬೆಂಗಳೂರನ್ನ ಮತ್ತಷ್ಟು ಸುಭದ್ರವಾದ ಕೋಟೆಯಾಗಿ ಕಟ್ಟೋಣ, ಸೈಬರ್ ಸೆಕ್ಯೂರ್ ಆಗಿರೋಣ. ಇದು ರೇಡಿಯೋ ಸಿಟಿ ಕನ್ನಡದಲ್ಲಿ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ನಾನು ವಿಶ್ವಾಸ್ ಕಾಮತ್.